ನೀನು ನನ್ನ ಫ್ಯಾಮಿಲಿಗೋಸ್ಕರ ಏನು ಮಾಡಿದೆ ಅಂತ ನನಗೆ ಗೊತ್ತು. ಅವ್ರಿಗೆ ಹರಿ ಚಿಕ್ಕಪ್ಪನ ಕೊಮ್ಮಕ್ಕು, ಅದಕ್ಕೆ ಹೀಗೆಲ್ಲ ಮಾಡ್ತಿದ್ದಾರೆ. ಒಂದು 4 ದಿನ ಅಲ್ಲೇ ಆರಾಮಾಗಿರಲಿ ಬಿಡು, ಆಮೇಲೆ ಮನೆಗೆ ವಾಪಸ್ ಬಂದೇ ಬರ್ತಾರೆ. ಏನೋ ಎಲ್ಲೂ ಕಳೆದೋಗ್ದೆ, ಏನೋ ಅನಾಹುತ ಮಾಡ್ಕೊಳ್ದೆ ನೆಮ್ಮದಿಯಾಗಿದ್ದಾರಲ್ಲ ಬಿಡು. ನೆಮ್ಮದಿಯಾಗಿರೋದು ನನ್ನಿಂದ ದೂರ ಇರೋದಕ್ಕೆ. ಶ್ರೀ, ಜನ್ವಿ, ನೀವು ಬಂದ್ರ? ನೀವು ಹೋಗ್ತಿದ್ದ ಹಾಗೇನೆ ಕಲಾ ಬಂದ್ಬಿಟ್ಟಿದ್ಲು. ಜಾನ್ವಿ, ನೀನ್ ಕರೆಕ್ಟಾಗಿ ಗೆಸ್ ಮಾಡಿದೆ ನೋಡು, ನಮ್ ಬೇಬಿ ಹರಿ ಮನೇಲಿದ್ದಾಳೆ ಅಂತ. ಬೇಬಿ ಎಲ್ಲಿ? ಬರ್ಲಿಲ್ವಾ? ಇಲ್ಲ. ಯಾಕೆ ಬರಲ್ಲ ಅಂತ ಹಠ ಮಾಡಿದವ್ರನ್ನ ಬಲ್ವಂತ ಕರ್ಕೊಂಬರಕ್ಕಾಗತ್ತಾ? ಬರಲ್ಲ ಅಂತ ಹೇಳಿದ್ಲಾ? ಯಾಕಂತೆ? ಅಲ್ಲಿರೋ ನೆಮ್ಮದಿ ಇಲ್ಲಿಲ್ವಂತ. ಅವಳ ಸ್ವಭಾವ ನಿಮ್ಗೇನು ಹೊಸದಲ್ವಲ್ಲ. ಅವಳು ಮೊದಲೇ ಮುಂಗೋಪಿ. ಹೋಗ್ಲಿ ಬಿಡು, ಎಲ್ಲೋ ಒಂದ್ ಕಡೆ ಹಾಯ ಆಗಿರ್ಲಿ. ಏನಜ್ಜಿ ನೀವು ಅವ್ರ ಥರನೇ ಮಾತಾಡ್ತೀರಾ? ಅವಳು ಇಲ್ಲಿ ನಮ್ಗಳ ಜೊತೆಗಿದ್ದು ಕಷ್ಟ ಅನುಭವಿಸೋದನ್ನ ನಾವು ನೋಡೋದಕ್ಕಿಂತ ಅವಳು ಅಣ್ಣನ ಮೇಲೆ ನೆಮ್ಮದಿಯಾಗಿರೋದೇ ಒಳ್ಳೇದು. ಅಣ್ಣ ಅನ್ನೋಕೆ ನಾಲಾಯಕೋ ಮನುಷ್ಯ. ಏನೋ ಸ್ಕೀಮ್ ಹಾಕೊಂಡೆ ಬೇಬಿ ಮಮ್ಮ ತಲೆ ಕೆಡಿಸ್ತಿದ್ದಾರೆ. ಈ ಬೇಬಿ ಮಮ್ಮ ಅವ್ರು ಹೇಳಿದನ್ನೆಲ್ಲ ಕಣ್ಣು ಮುಚ್ಕೊಂಡು ನಮ್ ತಾಕೂತಿದ್ದಾರೆ. ಇಲ್ಲಿ ಕಷ್ಟದ ಬದುಕು ಅವಳಿಗೆ ಸಾಕಾಗಿತ್ತು, ಅಲ್ಲಿ ಸವಲತ್ತು ಆ ಥರ ಅವಳನ್ನ ಆಡಿಸ್ತಾ ಇದೆ. ಅಲ್ಲೇ ಸುಖವಾಗಿರ್ಲಿ ಬಿಡು ಅವಳು. ಹರಿ ಚಿಕ್ಕಪ್ಪನ ನಂಬಕ್ಕಾಗಲ್ಲ ಮಾಮ್. ಯಾವಾಗ ಬೇಬಿ ಮಮ್ನ ಮನೆ ಆಚೆ ಹಾಕ್ತಾರೋ ಹೇಳಕ್ಕಾಗಲ್ಲ. ಹೇಗೂ ಕಲಾ ಜೊತೆಲೇ ಇರ್ತಾಳೆ, ಅವಳು ಚೆನ್ನಾಗಿ ನೋಡ್ಕೊಳ್ತಾಳೆ. ನಾವ್ಯಾರು ಅವಳನ್ನ ವಾಪಸ್ ಕರೆಯೋದೇ ಬೇಡ, ಅವಳು ಅಲ್ಲೇ ಖುಷಿಯಾಗಿರ್ಲಿ ಅಲ್ವಾ ಜಾನ್ವಿ? ಕೈ ಮುಗಿದು ಕೇಳ್ಕೊತೀನಿ, ಪ್ಲೀಸ್ ನೀವೆಲ್ಲರೂ ನಮ್ಮ ಮನೆ ಬಿಟ್ಟು ಹೊರಡಿ. ಯಾಕೆ ಜಾನವಿ ಹೀಗೆ ಹೇಳ್ತಿದ್ಯಾ? ನೀವೆಲ್ಲರೂ ಮಾಡೋ ಅವಮಾನನ ಸಹಿಸ್ಕೊಂಡು ಇನ್ನೂ ನಿಮ್ಮ ಮನೆ ಸೊಸೆ ಆಗಿರೋ ಮನಸ್ಸು ನನಗಿಲ್ಲ. ಅರ್ಥ ಮಾಡಿಕೊಂಡು ಆದಷ್ಟು ಬೇಗ ನಮ್ಮ ಮನೆಯಿಂದ ಹೊರಟ್ಬಿಡಿ.